ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ SSLC ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ SSLC ಎಕ್ಸಾಮ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೀರಾ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ರಿಸಲ್ಟ್ಗೋಸ್ಕರ. ಏನಕ್ಕೆ ಅಂದರೆ ನೆಕ್ಸ್ಟ್ ನೀವು PUCಗೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಹಾಗಾದರೆ ರಿಸಲ್ಟ್ ಯಾವಾಗ ಬರ್ತಿದೆ ಅಂತ ನೀವೆಲ್ಲ ಕಡೆಯೂ ಕೂಡ ಸರ್ಚ್ ಮಾಡ್ತಾ ಇರ್ತೀರಾ. ಆದರೆ ನಿಮ್ಗೆ ಎಲ್ಲೂ ಕೂಡ ಕರೆಕ್ಟಾಗಿರುವಂಥ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇರಲ್ಲ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಶಿಕ್ಷಣ ಇಲಾಖೆ ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ, ರಿಸಲ್ಟ್ ಯಾವಾಗ ಬರ್ತಿದೆ, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಬಿಡೋಣ. ವಿಡಿಯೋ ಒಳಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ SSLC ಎಕ್ಸಾಮ್ ನಿಮ್ಮದು ಕಂಪ್ಲೀಟಾಗಿ ಮುಗ್ದಿದೆ. ಮತ್ತು ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ರಿಸಲ್ಟ್ಗೋಸ್ಕರ. ಯಾಕೆಂದರೆ ರಿಸಲ್ಟ್ ಬಂದ್ರೇ ನೀವು ನೆಕ್ಸ್ಟು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಥವಾ ಡಿಪ್ಲೊಮಾಗೆ ಹೋಗಿ ಅಡ್ಮಿಷನ್ ಆಗಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಹೋಗಿ ಅಡ್ಮಿಷನ್ ಆಗೋಕ್ಕಾಗಲ್ಲ. ನಿಮಗೂ ಕೂಡ ಈ ಒಂದು ವಿಷಯ ಗೊತ್ತಿದೆ. ಮತ್ತು ಪ್ರತಿ ವರ್ಷವೂ ಕೂಡ ಏನಾಗ್ತಿದೆ ಅಂದರೆ ರಿಸಲ್ಟ್ ಬರೆದು ತುಂಬಾ ಡಿಲೇ ಆಗ್ತಿತ್ತು. ಆದರೆ ಈ ವರ್ಷ ಆ ರೀತಿ ಆಗಲ್ಲ. ರಿಸಲ್ಟ್ನ ನಿಮಗೆ ಆದಷ್ಟು ಬೇಗ ಕೊಡ್ತಾರೆ. ಯಾಕೆಂದರೆ ಕಳೆದ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ವ್ಯಾಲ್ಯೂಯೇಷನ್ ಪ್ರೊಸೆಸ್ನ ತುಂಬಾ ಸ್ಪೀಡಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ರಿಸಲ್ಟ್ ಬರೋದು ಕೂಡ ತುಂಬ ಏನು ಡಿಲೇ ಆಗೋಕ್ಕೆ ಹೋಗಲ್ಲ. ಮೊದಲೆಲ್ಲ ಏನಾಗ್ತಿದೆ ಅಂದರೆ ನಿಮಗೆ ರಿಸಲ್ಟ್ ಬರೋಕ್ಕೆ 30 ದಿನ ಟೈಮ್ ತೊಗೋತಿತ್ತು. ಆದರೆ ಇವಾಗೆಲ್ಲ ಏನಾಗ್ತಿದೆ ಅಂದರೆ 15ರಿಂದ 20 ದಿನದೊಳಗಡೆ ನಿಮಗೆ ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡ್ತಾಯಿದ್ದಾರೆ. ಇವಾಗ ರಿಸಲ್ಟ್ ಹಾಗಾದರೆ ಯಾವಾಗ ಬರ್ತಿದೆ, ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ, ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೀವೆಲ್ಲರೂ ಕೂಡ SSLC ಎಕ್ಸಾಮ್ನ ಈ ತಿಂಗಳು ಮುಗಿಸಿದ್ದೀರಾ. ರಿಸಲ್ಟು ಇದೇ ತಿಂಗಳಲ್ಲಿ ಏನಾದರೂ ಬರುತ್ತಾ ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು. ಯಾಕೆಂದರೆ ಈ ತಿಂಗಳು ರಿಸಲ್ಟ್ ಏನಾದರೂ ಬಂತು ಅಂದರೆ ನೀವು ಬೇಗ ಹೋಗಿ ಅಡ್ಮಿಷನ್ ಆಗ್ಬೋದಾಗಿರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಆದರೆ ರಿಸಲ್ಟ್ ಏನಾಗ್ತಿದೆ ಅಂದರೆ ಈ ತಿಂಗಳು ಬರ್ತಾ ಇಲ್ಲ. ಇವಾಗ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಪ್ರಕಾರ ನಿಮ್ಮ SSLC ರಿಸಲ್ಟ್ ಬಂದ್ಬಿಟ್ಟು ಈ ವರ್ಷದ್ದು ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಮುಂದಿನ ತಿಂಗಳು ಮೇ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಒಂದು ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತೆ ಎಕ್ಸಾಕ್ಟ್ ಡೇಟ್ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾಳೆ ರಿಸಲ್ಟ್ ಬರುತ್ತೆ ಅಂದರೆ ಅಥವಾ ಹಿಂದಿನ ದಿನ ಗೊತ್ತಾಗುತ್ತೆ. ಮತ್ತು ಮುಂದಿನ ತಿಂಗಳು ನಿಮಗೆ ಎಕ್ಸಾಕ್ಟ್ ಡೇಟ್ ಗೊತ್ತಾಗೋದು, ಈ ತಿಂಗಳು ಗೊತ್ತಾಗಲ್ಲ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್